ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ನಾಗಮಂಗಲ ತಾಲೂಕು ಶಾಖೆಯ ಉದ್ಘಾಟನಾ ಸಮಾರಂಭ ನಾಗಮಂಗಲ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ.ಎಂ. ಸಂದೇಶ್ ಗಣ್ಯರ ಜೊತೆಗೂಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜ್ಯಾಧ್ಯಕ್ಷ ಕೆ.ಎಂ. ಸಂದೇಶ್ ಮಾತನಾಡಿ, ಸಂಘಟನೆ ವತಿಯಿಂದ ಕರ್ನಾಟಕ ಮೂಲೆ ಮೂಲೆಯಲ್ಲೂ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಭ್ರಷ್ಟಾಚಾರ, ಜಾತಿ, ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ ದುಡಿಯುತ್ತಿದ್ದೇವೆ. ನಮಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬೆಂಬಲ ದೊರೆತಿದ್ದು, ನಾಗಮಂಗಲದಲ್ಲೂ ಕೂಡ ಸ್ಥಾಪನೆಯಾಗಿರುವುದು ಸಂತಸ ತಂದಿದೆ. ಸ್ಥಳೀಯ ಸಂಘಟಕರು ಸಮಾಜಕ್ಕೆ ಮಾದರಿಯಾಗಿ ಬಡವರಿಗೆ ನೆರವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸಂಘಕ್ಕೆ ಪದಾಧಿಕಾರಿಗಳ ಬೆನ್ನೆಲುಬು, ಎಲ್ಲರೂ ನ್ಯಾಯಯುತವಾಗಿ ಸಮಾಜ ಕಟ್ಟಲು ಮುಂದಾಗೋಣ ಎಂದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಿದಿರ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು 2017 ಜನವರಿ 13ನೇ ತಾರೀಕು ಅಂಬೇಡ್ಕರ್ ಸೇವಾ ಸಮಿತಿ ಸ್ಥಾಪನೆ ಮಾಡಿದಾಗ ನಮ್ಮ ಟೀಮ್ ಇದ್ದಿದ್ದು ಕೇವಲ 6 ಜನ. ನಾವು 6 ಜನ ಇದ್ದೀವಪ್ಪ. ಸಂಘಟನೆ ಕೆಲಸ ಹೆಂಗ್ ಮಾಡೋದು, ವಾರ್ಷಿಕೋತ್ಸವ ಕೆಲಸ ಹೆಂಗ್ ಮಾಡೋದು, ಅಥವಾ ಹೋರಾಟಗಳು ಹೆಂಗ್ ಮಾಡೋದು, ನಾವು 6 ಜನ ಸೇರಿ ಅಂತ ಹೇಳ್ಬಿಟ್ಟು ನಾವು ಅವತ್ತು ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಸಂಘಟನೆಯಲ್ಲಿ 4.5 ಲಕ್ಷ ಜನ ರಿಜಿಸ್ಟರ್ ಆಗ್ತಾ ಇದ್ದೀವಿ. ರಿಜಿಸ್ಟರ್ ಆಗಿರೋದು ನಮ್ಮ ಸಂಘಟನೆಯಲ್ಲಿ 4.5 ಲಕ್ಷ ಜನ. ಸತತವಾಗಿ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಂದಿನ ತಿಂಗಳು ನಡೀತಾ ಇದೆ. 9 ವರ್ಷಗಳು ಪೂರ್ಣಗೊಳಿಸಿ 10ನೇ ವರ್ಷಕ್ಕೆ ಹೋಗ್ತಾ ಇರೋದು. ಈ 9 ವರ್ಷಗಳಲ್ಲಿ 5,914 ಎಕರೆ ಸರ್ಕಾರಿ ಜಮೀನು ಅಂತ ಬಡವರು ಬೇಕಾಗಿರೋಂಥ ಜಮೀನು ಉಳಿಸಿರೋಂಥದ್ದು, 189 ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸಿರೋಂಥದ್ದು, 106 ಸಾರ್ವಜನಿಕ ಕಾರ್ಯಗಳನ್ನ ಮತ್ತೆ ಸಾಮಾಜಿಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಇಷ್ಟೋ ಕೆಲಸ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಲ್ಲಿ ನಡೀಬೇಕು ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ASSK ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರೋಂಥದ್ದು. ಈ ಒಂದು ಶಾಖೆನ ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ಇಷ್ಟೊಂದು ಕಳಕಳಿಯಾಗಿ ನೀವೆಲ್ಲ ಮಾಡ್ತಾ ಇರೋಂಥದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಇಲ್ಲ ಅಂತ ಯಾವ್ದು ಮನಸ್ಸಲ್ಲಿ ಇಟ್ಕೊಳ್ತೀರಾ. ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಮ್ಮ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೇನಂದ್ರೆ ಇವತ್ತು ಒಂದೇ ದಿನ ಇನ್ನ 3 ರಿಂದ 4 ಕೆಲಸಗಳಿರೋದ್ರಿಂದ ಸಮಯದ ಅಭಾವ ತುಂಬಾ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಾರ್ಗೊಂಡಳ್ಳಿ ಹೋರಾಟ ಮಾಡಿದಾಗ ನಿಮ್ಮ ಒಂದು ಶಾಖೆಯ ವತಿಯಿಂದಲೇ ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ 100 ರಿಂದ 200 ಜನ ನೀವೇ ಬರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತಾಲೂಕು ಶಾಖೆ ಅವರು ಮನವಿ ಮಾಡ್ತಾ ಇದ್ದೀವಿ. ಎರಡನೇ ವಿಚಾರ, ನಮ್ಮ ಕೊಡಿಗೆಹಳ್ಳಿ ಶಾಖೆ ಅವರು ಇದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾತನಾಡಿ, ಇಂದಿನಿಂದ ನೂತನ ಸಂಘವು ಚಾಲನೆಗೊಂಡಿದ್ದು ಉತ್ತಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದೆ ಎಂದು ತಿಳಿಸಿದರು. ಸಿಕ್ಕಿಲ್ಲ ನಮಗೆ, ಹಂಗಾಗಿ ಈಗ ಸಂದೇಶನ ASSK ಸಂದೇಶ್ ಅವರ ಸಂಘಟನೆಯಿಂದ ಈಗ ತಾಲೂಕು ಸಮಸ್ಯೆಗಳಿಗೆಲ್ಲ ಜನಗಳ ಪರ ಹೋರಾಟ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅನ್ನೋ ಉದ್ದೇಶಕ್ಕೆ ಈ ಸಂಘಟನೆನ ಮಾಡ್ತಾಯಿದ್ದೀವಿ. ಹಂಗಾಗಿ ಈ ತಾಲೂಕಿನಲ್ಲಿ ಜನ ಬೆಂಬಲವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಜನಗಳ ಕಷ್ಟ ಸಮಸ್ಯೆಗಳನ್ನ ಆದಷ್ಟು ನಾವು ಕೈಲಾದಷ್ಟು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀವಿ. ಈಗ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಧನಂಜಯರವರು ಗೋವಿಂದ ಘಟ್ಟ ಇವರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಮತ್ತು ತಾಲೂಕು ಉಪಾಧ್ಯಕ್ಷರಾಗಿ ಪುಟ್ಲಿಂಗಯ್ಯ ಚಿಕ್ಕಚಿಟ್ಕರ್ ಅವರು ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ವೇದಮೂರ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಸತ್ಯವತಿ ಅವರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಯೋಗಾನಂದ, ಅಂಬೇಡ್ಕರ್ ಸೇವಾ ಸಮಿತಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಾಲು ಧನಂಜಯ, ಗೋವಿಂದ ಘಟ್ಟ, ಎಸ್ ವೇದಮೂರ್ತಿ, ಎಂ ಕೋಡಿಹಳ್ಳಿ, ಟಿ ರಮೇಶ್, ಮೇಟಿ ಮೆಳ್ಳಹಳ್ಳಿ, ಸಂತೋಷ್ ಬಾಣನಹಳ್ಳಿ, ಲೋಕೇಶ್ ಬಣ್ಣದಹಳ್ಳಿ, ಪುಟ್ಟಲಿಂಗಯ್ಯ, ಚಿಕ್ಕಜಟ್ಕ, ಮಹಾಲಿಂಗಯ್ಯ, ಮಾರದೇವನಹಳ್ಳಿ, ಸತ್ಯವತಿ, ಸುರೇಶ್ ಅರಣಿ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ನಾಗಮಂಗಲ ತಾಲೂಕು ಶಾಖೆಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.